ನಮ್ಮ ಯೋಚನೆಗಳಿಗೆ ನಮ್ಮ ಜೀವನವನ್ನೇ ಬದಲಿಸೋ ಶಕ್ತಿ ಇದೆಯಾ? ಒಂದು ಕನಸು ನಿಜವಾಗ್ಲೂ ನನಸಾಗೋಕೆ ಸಾಧ್ಯನಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಕನಸು ಮತ್ತು ವಾಸ್ತವದ ನಡುವಿನ ಗೆರೆನೇ ಅಳಿಸಿ ಹೋದ ಒಂದು ವಿಸ್ಮಯಕಾರಿ ಕಥೆಯನ್ನ ನೋಡೋಣ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ಆ ಅದ್ಭುತ ಕಥೆಯೊಳಗೆ ಹೋಗ್ಬಿಡೋಣ. ಇದು ನಮ್ಮ ನಂಬಿಕೆಗಳನ್ನೇ ಪ್ರಶ್ನಿಸುವಂತ ಇದೆ ಖಂಡಿತ. ಎಲ್ಲ ದೊಡ್ಡ ವಿಷಯಗಳು ಶುರುವಾಗೋದು ಒಂದು ಸಣ್ಣ ಯೋಚನೆಯಿಂದ ಅಲ್ವಾ? ಈ ಕಥೆನಲ್ಲೂ ಹಾಗೆ ಆಗಿತ್ತು. ಆದ್ರೆ ಆ ಯೋಚನೆ ಬಂದಿದ್ದು ಒಂದು ಕನಸಿನ ರೂಪದಲ್ಲಿ. ಆದ್ರೆ ಇದು ಸುಮ್ನೆ ಬಂದು ಹೋಗೋ ಕನ್ಸಲ್ಲ, ಇದು ಭವಿಷ್ಯವನ್ನೇ ತೋರ್ಸೋ ಥರ ಇತ್ತು. ಕಲ್ಪನೆ ಮಾಡ್ಕೊಳ್ಳಿ, ಕೆಲವು ತಿಂಗಳ ಹಿಂದೆ ನಮ್ಮ ಕಥೆಯ ನಾಯಕಿಗೆ ಒಂದು ಕನಸು ಬೀಳುತ್ತೆ. ಅದು ಎಂಥ ಸ್ಪಷ್ಟವಾದ ಕನ್ಸು ಅಂದ್ರೆ, ಅವರು ಒಂದು ಮಠದ ಆವರಣದಲ್ಲಿದ್ದಾರೆ. ಸುತ್ತಲೂ ಅದೆಂಥ ಪ್ರಶಾಂತತೆ, ಮನಸ್ಸಿಗೆ ಒಂಥರ ಆನಂದ ಕೊಡುವ ವಾತಾವರಣ. ಆ ಭಾವನೆ ಎಷ್ಟು ನಿಜ ಅನ್ಸಿತೆಂದ್ರೆ, ಎಚ್ಚರಾದ ಮೇಲೂ ಆ ಅನುಭವ ಅವರ ಮನಸ್ಸಿಂದ ಹೋಗ್ಲೇ ಇಲ್ಲ. ಆ ಕನಸಿನ ಹೀರೋ ಯಾರು ಗೊತ್ತಾ? ಒಬ್ಬ ಅಮೆರಿಕನ್ ವ್ಯಕ್ತಿ. ಆದ್ರೆ ವಿಶೇಷ ಏನಂದ್ರೆ, ಅವರು ಸನ್ಯಾಸತ್ವ ಸ್ವೀಕರಿಸಿದ್ರು. ಅವರಿಬ್ಬರ ನಡುವೆ ಕನಸಲ್ಲೇ ಒಂದು ವಿಶಿಷ್ಟವಾದ ಆಳವಾದ ಸಂಬಂಧ ಬೆಳೆದ ಹಾಗೆ ಅನುಭವ ಆಗಿತ್ತು. ಈ ಕನಸಿನ ಸ್ಪೆಷಾಲಿಟಿ ಏನು ಗೊತ್ತಾ? ಅದರಲ್ಲಿದ್ದ ಡೀಟೇಲ್ಸ್, ಆ ಸನ್ಯಾಸಿಯ ಮುಖ, ಅವರ ಧ್ವನಿ, ಅವರ ದೇಹದ ಆಕಾರ, ಅವರ ಶಾಂತ ಸ್ವಭಾವ, ಅಬ್ಬಬ್ಬಾ, ಎಲ್ಲವೂ ಏಕ್ದಂ ಪಕ್ಕ ನೆನ್ಪಿತ್ತು. ಇದು ಬರೀ ದೃಶ್ಯವಾಗಿರ್ಲಿಲ್ಲ, ಅದೊಂದು ಭಾವನೆ. ಕನಸಿನ ಕೊನೆಯಲ್ಲಿ ಅವರಿಬ್ಬರ ಪ್ರೀತಿಯನ್ನ ಕಂಡು ಎಲ್ಲರೂ ಖುಷಿ ಪಡೋ ದೃಶ್ಯ, ಆ ಆನಂದದ ಅನುಭವ, ಎಲ್ಲವೂ ಕಣ್ಣಿಗೆ ಕಟ್ಟಿದ ಹಾಗೆ ಇತ್ತು. ಓಕೆ, ಒಂದು ಒಳ್ಳೆ ಕನ್ಸು ಬಿತ್ತು. ಆದ್ರೆ ಅದ್ನ ನನ್ಸ್ಗಾಡ್ಕೊಳ್ಳೋದು ಹೇಗೆ? ಇಲ್ಲೇ ನೋಡಿ, ಕಥೆಗೆ ಒಂದು ಜಬರ್ದಸ್ತ್ ಟ್ವಿಸ್ಟ್ ಸಿಗೋದು. ದ ಸೀಕ್ರೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಪರಿಚಯ ಆಗುತ್ತೆ. ಅದೇ ಈ ಕನ್ಸನ್ನು ನಿಜ ಮಾಡೋ ಕೀಲಿಯಾಗತ್ತೆ. ಹಾಗಿದ್ರೆ ಏನಿದು ದ ಸೀಕ್ರೆಟ್? ಇದೊಂದು ಫೇಮಸ್ ಸಿನಿಮಾ. ಇದರ ಹಿಂದಿರೋ ಐಡಿಯಾ ತುಂಬಾ ಸಿಂಪಲ್, ಲಾ ಆಫ್ ಅಟ್ರಾಕ್ಷನ್ ಅಂತ. ಅಂದ್ರೆ ನಾವು ಯಾವುದರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವೋ, ಯಾವುದನ್ನ ಮನ್ಸಲ್ಲಿ ತುಂಬನೇ ಫೀಲ್ ಮಾಡ್ತೀವೋ, ಅದೇ ಥರದ ಘಟನೆಗಳು, ಅದೇ ಥರದ ಜನ ನಮ್ಮ ಲೈಫಿಗೆ ಬರ್ತಾರೆ ಅಂತ. ಈ ಹೊಸ ಐಡಿಯಾದಿಂದ ಸ್ಫೂರ್ತಿಗೊಂಡ ನಮ್ಮ ಕಥಾನಾಯಕಿ ಒಂದು ಕ್ಷಣನೂ ತಡ ಮಾಡ್ಲಿಲ್ಲ. ತಕ್ಷಣ ಆ ಸಿನಿಮಾ ತರಿಸ್ಕೊಂಡ್ರು. ಒಂದಲ್ಲ, ಎರಡಲ್ಲ, ಸತತ 4 ರಾತ್ರಿ ನೋಡಿದ್ರು. ಆದ್ರೆ ಸುಮ್ನೆ ನೋಡಿದ್ದಲ್ಲ, ಅದ್ರಲ್ಲಿ ಹೇಳಿದ್ದನ್ನ ಅಕ್ಷರಶಃ ಪಾಲಿಸೋಕೆ, ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿದ್ರು. 4 ದಿನಗಳ ಕಾಲ ನಿರಂತರ ಪ್ರಾಕ್ಟೀಸ್. ಆಮೇಲೆ ಬಂತು ನೋಡಿ ಆ 5ನೇ ದಿನ. ಅದೇ ದಿನಾನೇ ಎಲ್ಲನೂ ಬದಲಾಗಿದ್ದು. ಒಂದು ಪವಾಡವೇ ನಡ್ತು. ಸರಿ, ಈಗ ಬಂತು ನೋಡಿ ಕಥೆಯಲ್ಲೇ ಅತ್ಯಂತ ರೋಚಕವಾದ ಭಾಗ, ಕನಸು ಮತ್ತೆ ನಿಜ ಪ್ರಪಂಚ ಒಂದಾಗೋ ಆ ನಿರ್ಣಾಯಕ ಕ್ಷಣ. ಈ ಟೈಮ್ಲೈನ್ ನೋಡಿ, ಜಸ್ಟ್ 4 ದಿನದ ಹಿಂದೆ ದ ಸೀಕ್ರೆಟ್ ಪ್ರಾಕ್ಟೀಸ್ ಶುರು ಮಾಡಿದ್ದು. 5ನೇ ದಿನ ಮಾಮೂಲಿ ದಿನದ ಹಾಗೆ ಒಂದು ಕಾಫಿ ಶಾಪಿಗೆ ಹೋಗ್ತಾರೆ. ಕೇವಲ 5 ದಿನದ ನಂಬಿಕೆಯಿಂದ ಏನಾಗೋಕ್ ಸಾಧ್ಯ ಅಂತ ಅನಿಸುತ್ತೆ ಅಲ್ವಾ? ಆದ್ರೆ ಅಲ್ಲಿ ನಡೀತಿದ್ದೇ ಬೇರೆ. ಅಲ್ಲಿ ಅವರ ಕಣ್ಣು ಮುಂದೆಯೇ ಆ ಸನ್ಯಾಸಿ ಕೂತಿದ್ರು. ಹೌದು, ಕನಸಲ್ಲಿ ಬಂದಿದ್ದ ಅದೇ ವ್ಯಕ್ತಿ, ಅದೇ ಮುಖ, ಅದೇ ಪ್ರಶಾಂತತೆ. ಆ ಕ್ಷಣದಲ್ಲಿ ಅವರಿಗೆ ಆಗಿರೋ ಆಶ್ಚರ್ಯ, ಆ ಶಾಕ್ ಊಹಿಸ್ಕೊಳಕ್ಕೂ ಆಗಲ್ಲ. ಇದನ್ನ ಕಾಕತಾಳೀಯ ಅನ್ನೋಗಾಗುತ್ತಾ? ನೀವೇ ವೇಳಿ. ಅವರ ನೋಟ ಕನಸಲ್ಲಿ ಹೇಗಿತ್ತೋ ಟಾಚ್ ಟು ಟಾಚ್ ಹಾಗೇ ಇತ್ತು. ಅದಕ್ಕಿಂತ ಮಿಗಿಲಾಗಿ ಅವರ ಹಿನ್ನೆಲೆ. ಅವರು ಇತ್ತೀಚೆಗಷ್ಟೇ ಏಷ್ಯಾದ ಒಂದು ಮಠದ ಹತ್ರ ವಾಸವಾಗಿದ್ರಂತೆ. ಆದ್ರೆ ಅಸ್ಲಿ ಪವಾಡ ಅಂದ್ರೆ, ನಮ್ಮ ಕಥಾನಾಯಕಿ ತಮ್ಮ ಕನಸಿನ ಬಗ್ಗೆ ಹೇಳ್ದಾಗ ಆ ಸನ್ಯಾಸಿಗೆ ಒಂದು ಚೂರು ಆಶ್ಚರ್ಯ ಆಗ್ಲಿಲ್ಲಂತೆ. ಬಹುಶಃ ಎಲ್ಲವೂ ಹೀಗೆ ಆಗ್ಬೇಕಿತ್ತು ಅಂತ ಅವ್ರಿಗೂ ಗೊತ್ತಿತ್ತೇನೋ. ಹಾಗಿದ್ರೆ ಈ ಒಂದು ಅದ್ಭುತ ಘಟನೆಯಿಂದ ಕಲಿಯೋ ಪಾಠವಾದ್ರೂ ಏನೋ? ಇದು ಸುಮ್ನೆ ಒಂದು ಕೋಇನ್ಸಿಡೆನ್ಸಾ, ಅಥವಾ ಇದ್ರ ಹಿಂದೆ ಏನಾದ್ರೂ ದೊಡ್ಡ ಸಂದೇಶ ಇದೆಯಾ? ಬನ್ನಿ ನೋಡೋಣ ಈ ಕಥೆಯ ನಿಜವಾದ ನೀತಿಪಾಠ ಏನು ಅಂತ. ಆ ಅನಿರೀಕ್ಷಿತ ಭೇಟಿಯಾದ್ಮೇಲೆ ಅವರಿಬ್ರೂ ಇಡೀ ದಿನ ಒಟ್ಟಿಗೆ ಬೀಚ್ನಲ್ಲಿ ಕಳೆದ್ರು. ಅದು ಅವ್ರ ಜೀವನದ ಅತ್ಯಂತ ಸುಂದರ ದಿನಗಳಲ್ಲಿ ಒಂದಾಯ್ತಂತೆ. ಕನ್ಸಲ್ಲಿ ಕಂಡಿದ್ದ ಆ ಖುಷಿ, ಆ ಶಾಂತಿ, ಆ ಪ್ರೀತಿ ಎಲ್ಲವೂ ಈಗ ಕಣ್ಣು ಮುಂದಿತ್ತು, ನಿಜವಾಗಿತ್ತು. ಫೈನಲಿ ಈ ಕಥೆಯ ನೀತಿ ತುಂಬಾನೇ ಸ್ಪಷ್ಟವಾಗಿದೆ. ದಿ ಸೀಕ್ರೆಟ್ ವರ್ಕ್ ಆಗುತ್ತೆ. ಅಂದ್ರೆ ನಮ್ಮ ಯೋಚನೆಗಳು, ನಮ್ಮ ಭಾವನೆಗಳು ಸುಮ್ನೆ ನಮ್ ತಲೆಯಲ್ಲಿ ಇರೋದಿಲ್ಲ, ಅವುಗಳಿಗೆ ಒಂದು ಶಕ್ತಿ ಇದೆ. ನಾವು ಏನನ್ನಾದೋ ಬಲವಾಗಿ ನಂಬಿ, ಶ್ರದ್ಧೆಯಿಂದ ಬಯಸಿದ್ರೆ ಈ ಇಡೀ ಬ್ರಹ್ಮಾಂಡವೇ ಅದಕ್ಕೆ ಸ್ಪಂದಿಸುತ್ತೆ ಅನ್ನೋದಕ್ಕೆ ಈ ಕಥೆಗಿಂತ ದೊಡ್ಡ ಸಾಕ್ಷಿ ಬೇಕಾ? ನೋಡಿ, ಈ ಕಥೆ ಒಬ್ಬ ವ್ಯಕ್ತಿಯ ಅನುಭವ ಆಗಿರಬಹುದು, ಆದ್ರೆ ಇದು ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳುತ್ತೆ.
ನಮ್ಮ ಜೀವನದಲ್ಲಿ ನಡೆಯಬಹುದಾದ ಇಂಥ ಪವಾಡಗಳನ್ನ ಸ್ವೀಕರಿಸೋಕೆ ನಮ್ಮ ಮನಸ್ಸು ಸಿದ್ಧವಾಗಿದೆಯಾ? ಆ ಸಾಧ್ಯತೆಗಳ ಮೇಲೆ ನಂಬಿಕೆ ಇಡೋಕೆ ನಾವು ತಯಾರಿದ್ದೀವಾ? ನಿಜಕ್ಕೂ ಯೋಚಿಸ್ಬೇಕಾದ ವಿಷಯ ಅಲ್ವಾ?